Hallelujah. Hallelujah. Jesus said one day, ಯೇಸು ಸ್ವಾಮಿ ಒಂದನೇ the ಹೇಳಿದ್ರು, world doesn't know him. ಲೋಕಕ್ಕೆ ಆತನ ಬಗ್ಗೆ ಗೊತ್ತಿಲ್ಲ. Amen. But you people know him. ಆದ್ರೆ ನಿಮಗೂ ಆತನ ಬಗ್ಗೆ ಗೊತ್ತು. Amen. Because the world doesn't know him. ಯಾಕಂದ್ರೆ ಲೋಕಕ್ಕೆ ಆತನ ಬಗ್ಗೆ ಗೊತ್ತಿಲ್ಲ. Amen. That's why the world is in failure. ಅದಕ್ಕೆ ಲೋಕವು ಇನ್ನೂ ಸೋಲಲ್ಲಿದೆ. Amen. That's why the world is fully in darkness. ಅದಕ್ಕೆ ಲೋಕವು ಇನ್ನೂ ಕತ್ತಲೆಯಲ್ಲಿದೆ. But we know him. ಆದ್ರೆ ನಮಗೂ ಆತನ ಗೊತ್ತು. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? We know the Holy Spirit. ನಮಗೆ ಪವಿತ್ರಾತ್ಮನು ಗೊತ್ತು. We know his power. ನಮಗೆ ಆತನ ಬಲ ಗೊತ್ತು. We know his transformation. ಆತನು ಬದಲಾಯಿಸುವಂತ ಆ ಪರಾಕ್ರಮದ ಬಲವು ನಮಗೆ ಗೊತ್ತು. We know what he can do in us. ಆತನು ನಮ್ಮ ಒಳಗೆ ಏನನ್ನು ಮಾಡಲು ಶಕ್ತನು ಅಂತ ನಮಗೆ ಗೊತ್ತು. When we take heart to surrender ourselves to the Holy Spirit. ನಾವು ನಮ್ಮನ್ನೇ ಪವಿತ್ರಾತ್ಮನಿಗೆ ಅರ್ಪಣಿಸುವುದಕ್ಕಾಗಿ ನಾವು ಮನಸ್ಸು ಮಾಡಿಕೊಂಡ್ರೆ, I tell you, even in this month only, we are going to see the mighty power of God. ನಿಮಗೆ ನಾನು ಹೇಳ್ತೇನಲ್ಲ, ಈ ಒಂದು ತಿಂಗಳಲ್ಲೇ ನಾವು ದೇವರ ಬಲವಾದ ಕಾರ್ಯಗಳನ್ನು ನೋಡಲಿದ್ದೇವೆ. How many of you believe that? ಎಷ್ಟು ಜನ ಇದನ್ನು ನಂಬುತ್ತೀರಾ? In every situation, the Holy Spirit is going to come down. ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ಪವಿತ್ರಾತ್ಮನು ಕೆಳಗೆ ಇಳಿದು ಬರಲಿದ್ದಾರೆ. The Bible says in Genesis 1:2, ಆದಿಕಾಂಡ 1:2 ಬರೆಯಲ್ಪಟ್ಟಿದೆ. the Holy Spirit moved. ಪವಿತ್ರಾತ್ಮನು ಸಂಚರಿಸಿದ್ರು. And the next word says God created. ಮುಂದಿನ ವಾಕ್ಯದಲ್ಲಿ ಹೇಳುತ್ತೆ ದೇವರು ಸೃಷ್ಟಿ ಮಾಡಿದ್ರು. Amen. If you want to see something in your life, ನಿನ್ನ ಜೀವನದಲ್ಲಿ ಏನೋ ಒಂದನ್ನು ನೀನು ನೋಡಬೇಕಾ? if you want to witness a supernatural thing, ಒಂದು ಅಸಾಧಾರಣವಾದ ಕಾರ್ಯವನ್ನು ನೀನು ನೋಡಬೇಕಾ? you need to allow the Holy Spirit to move in your life. ನೀವು ಮೊದಲು ನಿನ್ನ ಜೀವನದಲ್ಲಿ ಪವಿತ್ರಾತ್ಮನು ಸಂಚರಿಸುವುದಕ್ಕೆ ನೀವು ಬಿಟ್ಟುಕೊಡಬೇಕು. Whether it is in form or formless, ಅದು ಒಂದು ರೂಪದಲ್ಲಿ ಇದೆಯೋ ರೂಪ ಇಲ್ಲದೆ ಇದೆಯೋ, whether it is in light or darkness, ಅದು ಕತ್ತಲೆಯಲ್ಲಿದೆಯೋ ಬೆಳಕಲ್ಲಿದೆಯೋ, amen. When you allow the Holy Spirit, ನೀವು ಪವಿತ್ರಾತ್ಮನಿಗೆ ಅನುಮತಿ ಕೊಡುವಾಗ, when you open your hearts and say, Holy Spirit, take control over me, ಹೃದಯವನ್ನು ತೆರೆದು ಪವಿತ್ರಾತ್ಮನೇ ನನ್ನ ಮೇಲೆ ಆಳ್ವಿಕೆ ತಗೋ ಅಂತಾನೆ ಹೇಳುವಾಗ, you be the king over my life, ನೀನೇ ನನ್ನ ಜೀವನದ ರಾಜನಾಗಿರು, you reign over me, Lord, ನೀನೇ ನನ್ನ ಮೇಲೆ ಆಳ್ವಿಕೆ ಮಾಡು, amen. You do whatever you desire, ನೀನು ಆಸೆ ಪಡುವ ರೀತಿಯಲ್ಲಿ ನೀ ಏನೆಲ್ಲ ನನ್ನಲ್ಲಿ ಮಾಡ್ತೀಯೋ ನೀ ಮಾಡು, amen. When you say that, ನೀ ಹಾಗೆ ಹೇಳುವಾಗ he starts to move over you. ಆತನು ನಿನ್ನ ಮೇಲೆ ಸಂಚರಿಸಲು He ಪ್ರಾರಂಭಿಸುತ್ತಾನೆ. starts to move over you. ಆತನು ನಿನ್ನ ಮೇಲೆ ಸಂಚರಿಸಲು ಪ್ರಾರಂಭಿಸುತ್ತಾನೆ. When he moves, ಆತನು ಸಂಚರಿಸುವಾಗ, amen, everything is created. ಎಲ್ಲವೂ ಸೃಷ್ಟಿಯಾಗುತ್ತೆ. Everything is created. ಎಲ್ಲವೂ ಸೃಷ್ಟಿಯಾಗುತ್ತೆ. You will see a new world. ನೀ ಹೊಸ ಲೋಕವನ್ನು ನೋಡ್ತೀಯಾ. You will see a new life. ನೀ ಹೊಸ ಜೀವವನ್ನು ನೋಡ್ತೀಯಾ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. Hallelujah. Hallelujah. When Jesus was with his disciples for 40 days after resurrection, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ನಂತರ ತನ್ನ ಶಿಷ್ಯರೊಟ್ಟಿಗೆ 40 ದಿನ ಇದ್ದಾಗ, amen, he taught him about what is spirit filled life. ಆ ಆತ್ಮ ಭರಿತ ಜೀವನ ಅಂದ್ರೆ ಏನು ಅಂತ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ಕೊಡ್ತಿದ್ದಾರೆ. Amen. Because Jesus lived that life for 33.5 ಯಾಕಂದ್ರೆ years. ಯೇಸು ಸ್ವಾಮಿ 33.5 ವರ್ಷವು ಆ ರೀತಿಯಾದ ಜೀವನವನ್ನೇ ಬದುಕಿದ್ರು. Amen. Especially that 3.5 years. ಮುಖ್ಯವಾಗಿ ಆ ಒಂದು 3.5 ವರ್ಷ, Amen. The disciples witnessed a supernatural life. ಆ ಶಿಷ್ಯರೆಲ್ಲ ಒಂದು ಅಸಾಧಾರಣವಾದ ಜೀವನವನ್ನೆಲ್ಲ ಅವರು ನೋಡಿದ್ರು. Amen. They had heard about many prophets. ಅವರು ಅನೇಕ ಪ್ರವಾದಿಗಳ ಕುರಿತು ಕೇಳಿದ್ರು. They had seen some prophets too. ಅವರು ಕೆಲವು ಪ್ರವಾದಿಗಳನ್ನು ನೋಡಿದ್ರು. But Jesus was spectacular. ಆದ್ರೆ ಯೇಸು ಸ್ವಾಮಿ ಮಾತ್ರ ವ್ಯತ್ಯಾಸ. Amen. Jesus was like none other. ಯೇಸು ಸ್ವಾಮಿ ಬೇರೆ ಅವರ ರೀತಿಯಲ್ಲಿ ಅವರು ಇರಲಿಲ್ಲ. Jesus was very unique. ಯೇಸು ಸ್ವಾಮಿ ಮಾತ್ರ ವ್ಯತ್ಯಾಸವಾಗಿದ್ರು. Jesus was power packed. ಯೇಸು ಸ್ವಾಮಿ ಬಲ ತುಂಬದವರಾಗಿದ್ರು. Jesus was, amen, powerful in his word. ಯೇಸು ಸ್ವಾಮಿ ಆತನ ಮಾತಿನಲ್ಲಿ ಬಲಿಷ್ಠನಾಗಿದ್ರು. Jesus was powerful in action. ಯೇಸು ಸ್ವಾಮಿ ತನ್ನ ಕಾರ್ಯಗಳಲ್ಲೂ ಕೂಡ ಬಲಿಷ್ಠನಾಗಿದ್ರು. Amen. People were always, amen, fond of Jesus. ಜನರು ಯಾವಾಗಲೂ ಯೇಸು ಸ್ವಾಮಿಯನ್ನು ಹುಡುಕ್ತಾ They ಇದ್ರು. wanted to see Jesus. ಯೇಸು ಸ್ವಾಮಿಯನ್ನು ನೋಡಬೇಕು. Thousands of people would throng at him. ಸಾವಿರಾರು ಜನರು ಆತನ ಬಳಿ ಓಡಿ ಬರ್ತಾ ಇದ್ರು. Amen. I tell you something. ನಿಮಗೆ ನಾನು ಹೇಳ್ತೇನೆ, These disciples wanted the life of ಈ Jesus. ಶಿಷ್ಯರಿಗೆ ಯೇಸು ಸ್ವಾಮಿಯ ಜೀವನ ಬೇಕಾಗಿತ್ತು. Amen. That's why ಅದಕ್ಕಾಗಿ after getting resurrected, ಪುನರುತ್ಥಾನದ ಒಂದು ನಂತರವೂ ಕೂಡ Jesus never straight away went to heaven. ಯೇಸು ಸ್ವಾಮಿ ನೇರಾಗಿ ಪರಲೋಕಕ್ಕೆ He ಹೋಗಲಿಲ್ಲ. was with his disciples for 40 days. ಆತನು ತನ್ನ ಶಿಷ್ಯರೊಟ್ಟಿಗೆ 40 ದಿನ ಇದ್ರು. Amen. He spoke about, amen, many things. ಅನೇಕ ಕಾರ್ಯಗಳ ಕುರಿತು ಯೇಸು ಸ್ವಾಮಿಯಲ್ಲಿ ಮಾತಾಡಿದ್ರು. He showed them infallible proofs. ಆತನು ಎಂದು ಕೂಡ ಬೆಳಕಾಗದೇ ಇರುವಂತ ಸಾಕ್ಷಿಗಳು ಅದ್ಭುತಗಳ ಮೂಲಕ ತೋರಿಸಿದ್ರು. Amen. Not only that, ಅದು ಮಾತ್ರವಲ್ಲ, he always emphasized about the Holy Spirit. ಪವಿತ್ರಾತ್ಮನ ಕುರಿತು ಹೆಚ್ಚಾಗಿ ಅವರ ಬಳಿ ಹಂಚಿಕೊಳ್ತಾ ಇದ್ರು. Because Jesus had one thing that was more and more precious, that was Holy Spirit. ಯಾಕಂದ್ರೆ ಯೇಸು ಸ್ವಾಮಿ ಬಳಿ ಇದ್ದ ತುಂಬಾ ಬೆಳಕಟ್ಟಕ್ಕಾಗದೇ ಇರುವಂತ ಒಂದು ಕಾರ್ಯ ಅಂದ್ರೆ ಅದೇ ಪವಿತ್ರಾತ್ಮನು. Jesus said, ಯೇಸು ಸ್ವಾಮಿ I ಹೇಳ್ತಾರೆ, will send that spirit upon you. ನಾನು ಆ ಆತ್ಮವನ್ನು ನಿಮ್ಮ ಮೇಲೆ When ಕಳಿಸ್ತೇನೆ. that spirit of truth comes upon you, ಸತ್ಯದ ಆತ್ಮ ನಿನ್ನ ಮೇಲೆ ಬರುವಾಗ, he will lead you in all truths. ನಿನ್ನನ್ನು ಎಲ್ಲಾ ಸತ್ಯದಲ್ಲಿ ಆತ್ಮ He ನಡೆಸುತ್ತೆ. will be your helper. ಆತನೇ ನಿನ್ನ He will ಸಹಾಯಕನಾಗಿರ್ತಾನೆ. be your comforter. ಆತನೇ ನಿನ್ನನ್ನು He will ಸಂತೈಸುವವರಾಗಿರ್ತಾರೆ. be your guide. ಆತನೇ ನಿನ್ನನ್ನು
ರಕ್ಷಿಸುವವರಾಗಿರ್ತಾರೆ. He will be the seal of redemption. ಆತನೇ ಒಂದು ಬಿಡುಗಡೆಯ ಮುದ್ರೆಯಾಗಿ ನಿನಗಿರ್ತಾರೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. Amen. On the day of Pentecost, ಪಂಚಶತಮ ದಿನದಲ್ಲಿ the Holy Spirit came upon people. ಪವಿತ್ರಾತ್ಮನು ಆ ಜನರ ಮೇಲೆ ಇಳಿದು ಬರ್ತಾರೆ. 120 people gathered there. ಅಲ್ಲಿ 120 ಜನ ಸೇರ್ತಾರೆ. I tell you something this morning. ಈ ಬೆಳಗಿನ ಸಮಯದಲ್ಲಿ ನಿಮಗೆ ನಾನು ಹೇಳ್ತೇನಲ್ಲ. Amen. Jesus spoke to 12. ಯೇಸು ಸ್ವಾಮಿ 12 ಜನರ ಬಳಿ ಮಾತಾಡಿದ್ರು. But he came upon 120 people. ಆದ್ರೆ ಆತನು 120 ಜನರ ಮೇಲೆ ಇಳಿತಿದ್ದಾರೆ. The Holy Spirit is a generous spirit. ಪವಿತ್ರಾತ್ಮನು ಧಾರಾಳವಾದ ಆತ್ಮನು. He is 10 times more generous. ಆತನು 10 ಪಟ್ಟು ಇನ್ನೂ ಹೆಚ್ಚು ಧಾರಾಳ. ಎಷ್ಟನ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. Amen.